ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ರಾಜ್ಯಗಳಿಗೆ ಅಥವಾ ಯಾರು ಕೂಡ ಇದೊಂದು ಜನಸಂಖ್ಯೆ ನಿಯಂತ್ರಣ ಮಾಡ್ಕೊಳ್ಳೋಕ್ಕೋಸ್ಕರ ಕ್ರಮಗಳು ತೊಗೊಂಡಂಥ ರಾಜ್ಯಗಳಿಗೆ ಒಂದು ಬರೆ ಹಾಕೋ ರೀತಿಯಲ್ಲಿ ಇವತ್ತು ಏನು ಇವರು ಕಾನೂನನ್ನ ರಚನೆ ಮಾಡೋಕ್ಕೆ ಹೊರಟಿದ್ರು ಅದರ ತದ್ವಿರುದ್ಧವಾಗಿ ಎಲ್ಲರೂ ಕೂಡ ನಿಂತಿದ್ದಾರೆ. ಮೂಲತಃವಾಗಿ BJPಯವರ ಮನುವಾದದ ಮನಸ್ಥಿತಿಯಲ್ಲಿ ಮಹಿಳೆಯರಿಗೆ ಅವಕಾಶ ಕಲ್ಪಿಸ್ಕೊಡೋಂಥದ್ದು ಅವ್ರ ತತ್ವ ಸಿದ್ಧಾಂತ ಅಲ್ಲಿಲ್ಲ. ನೇರವಾಗಿ ಅದನ್ನು ಮಾಡಲಾರ್ದೆ ಪರೋಕ್ಷವಾಗಿ ಡಿಲಿಮಿಟೇಷನ್ ಬಿಲ್ಗೆ ಮಹಿಳಾ ಮೀಸಲಾತಿನ ಲಿಂಕ್ ಮಾಡಿ ಆ ಬಿಲ್ನ ಫೇಲಿಯರ್ ಮಾಡೋಂಥ ಕೆಲಸನ ಅವರು ಕುತಂತ್ರ ಪಿತೂರಿ ಮಾಡಿರ್ತಕ್ಕಂಥದ್ದು ದೇಶದ ಎಲ್ಲ ಜನರಿಗೂ ಕೂಡ ಗೋಚರವಾದಂಥದ್ದು. ಅವರು ಮಹಿಳಾ ಮೀಸಲಾತಿ ಮಾಡಬೇಕಂದ್ರೆ ಪ್ರತ್ಯೇಕವಾಗಿ ಆ ಬಿಲ್ನ ತೊಗೊಬರಲಿ, ಯಾರು ಪಾಸ್ ಮಾಡಿಕೊಡ್ಬೇಕು, ಎಲ್ಲಿ ಪಾಸ್ ಮಾಡಿಕೊಡ್ಬೇಕು, 27ಕ್ಕೆ ಬೇಕಾದರೆ 27ಕ್ಕೆ, 28ಕ್ಕೆ ಬೇಕಾದರೆ 28ಕ್ಕೆ, 29ಕ್ಕೆ ಬೇಕಾದ್ರೆ 29ಕ್ಕೆ ನಾವು ಪಾಸ್ ಮಾಡಿಕೊಡೋಕ್ಕೆ ಎಲ್ಲ ಪಕ್ಷಗಳು ರೆಡಿ ಆಗಿದ್ದೀವಿ. ಆದರೆ ಅವ್ರಿಗೆ ಮೂಲತಃವಾಗಿ ಆ ಬದ್ಧತೆ ಇಲ್ಲ. ಆದ್ದರಿಂದ ಈ ಒಂದು ಮೊಸಳೆ ಕಣ್ಣೀರು ಹಾಕೋಂಥದ್ದು, ನಾವು ಹೆಂಗಸರ ಪರವಾಗಿರ್ತಕ್ಕಂಥದ್ದು, ಈ ನಾಟಕ ಮಾಡೋಂಥದ್ದೆಲ್ಲ ಕೂಡ ಬೇಕಾಗಿಲ್ಲ. ಅಷ್ಟೇ ಬದ್ಧತೆ ಇದ್ದರೆ, ನಾರಿ ಶಕ್ತಿ ಸ್ತ್ರೀ ಶಕ್ತಿ ಬಗ್ಗೆ ಅಷ್ಟೇ ನಮಗೆ ವಿಶ್ವಾಸ ಪ್ರೀತಿ ಪ್ರೇಮ ಇದ್ದರೆ 2027ನೇ ಇಸ್ವಿಯಲ್ಲಿ ಬರೋಂಥ UP ಎಲೆಕ್ಷನಲ್ಲಿ BJP ಒಂದು ದೃಢ ನಿರ್ಧಾರ ತೊಗೊಂಡು 33% ಕ್ಯಾಂಡಿಡೇಟ್ಗಳು ಏನು ಅಭ್ಯರ್ಥಿಗಳನ್ನ ಅವ್ರು ಹಾಕ್ತಾರೆ ಚುನಾವಣೆಗೆ ಮಹಿಳೆಯರನ್ನ ಹಾಕಲಿ. ಯಾರು ಬೇಡ ಅಂತ ಹೇಳ್ತಾರೆ? ಮಾಡಿ ಅವ್ರ ಬದ್ಧತೆನ ತೋರಿಸಲಿ. ಇಲ್ಲಿ ಸುಮ್ಮನೆ ಯಾವುದೋ ಒಂದು ಬಿಲ್ಲು ಫೇಲ್ ಆಗೋಂಥ ಬಿಲ್ನ ತಂದು ಉದ್ದೇಶಪೂರ್ವಕವಾಗಿ ಅದನ್ನ ಫೇಲ್ ಮಾಡಿಕೊಂಡು ವಿರೋಧ ಪಕ್ಷಗಳ ಮೇಲೆ ಬೆರಳು ತೋರಿಸೋ ಬದಲು ಬದ್ಧತೆಯನ್ನು ತೋರಿಸಲಿ. UP ಎಲೆಕ್ಷನಲ್ಲಿ ನಿಜವಾಗ್ಲೂ ಕೊಡೋಂಗಿದ್ರೆ 33% ಅಲ್ಲೇ ಕೂಡ ಚುನಾವಣೆ ಸರ್, ಇದು ದೇಶದಲ್ಲಿ ಸಂವಿಧಾನ ಬದಲಾವಣೆಯಾದ ಅಂಗ. ಇದು ಬರೀ ಒಂದೊಂದು ರಾಜ್ಯಕ್ಕೆ ಸೀಮಿತ ಮಾಡೋಕ್ಕಾಗಲ್ಲ. ಇದು ಅವ್ರಿಗೆ ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕು. ಯಾರು ಕೇಳ್ತಾ ಇರೋದು ಇದನ್ನು? ನಿಮ್ಮನ್ನ ಶರತ್ ಬಚ್ಚೇಗೌಡರು ದೇಶದಲ್ಲಿ ಕಾನೂನು ತರ್ತಿರೋದು. ಯಾವುದೇ ಒಂದು ರಾಜ್ಯಕ್ಕೆ ಜಿಲ್ಲೆಗೆ ತರ್ತಾ ಇಲ್ಲ ಇದು. ಅದಕ್ಕೆ ಅವರು ಸ್ವಲ್ಪ ಹಿರಿಯ ರಾಜಕಾರಣ, ಬಚ್ಚೇಗೌಡರು ಮಗ ಅವ್ರಿಗೆಲ್ಲ ಥರದ ಅನುಭವ ಇದೆ. ಈ ಥರ ಸಣ್ಣತನದ ಹೇಳಿಕೆಗಳನ್ನ ಕೊಡಬಾರ್ದು. ಒಂದು ಜವಾಬ್ದಾರಿ ಸ್ಥಾನದಲ್ಲಿರೋರು, ಅವ್ರು 2ನೇ ಬಾರಿ ಶಾಸಕರಾಗಿದ್ದಾರೆ. ಈ ಥರ ಹೇಳಿಕೆಗಳನ್ನ ಕೊಡಬಾರ್ದು. ಸ್ವಲ್ಪ ಗಮನ ಇಟ್ಬಿಟ್ಟು ಮಾತಾಡಬೇಕು ಅಂತ ಈ ಮನೆ.